ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸಮರ ಸಮನಂತರ ಸಂಸ್ಕೃತ್ಯನುಭವ ವರ್ಣನವೆಂಬ 40ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ವಿವರಿಸುತ್ತಿರುವರು, ಆ ಯುದ್ಧವು ನಿಂತು ರಾತ್ರಿಯಾದಾಗ ನಿಶಾಚರರಾದ ವೇತಾಳಗಳು ಪಿಶಾಚಗಳು ಸಂಚರಿಸತೊಡಗಿದವು. ಒಂದೆಡೆ ಅಂದಿನ ಯುದ್ಧದಲ್ಲಿ ಸತ್ತವರ ಶವಗಳ ಸಂಸ್ಕಾರವಾಗುತ್ತಿದ್ದರೆ, ಇನ್ನೊಂದೆಡೆ ಪ್ರಾಣಿಗಳು ನಿಶಾಚರರು ಶವಮಾಂಸಗಳನ್ನೇ ಭಕ್ಷಿಸುತ್ತಾ ಹಬ್ಬ ಆಚರಿಸುತ್ತಿದ್ದರು. ಲೋಕದಲ್ಲಿ ನಡೆಯುವ ಘಟನೆಗಳು ಕೆಲವರಿಗೆ ವಿಷಾದ ಉಂಟು ಮಾಡಿದರೆ, ಅದೇ ಘಟನೆಗಳು ಕೆಲವರಿಗೆ ಆನಂದ ತರುವವು. ವಸಿಷ್ಠರು ಮುಂದುವರೆದು ಹೇಳುತ್ತಿದ್ದಾರೆ, ಹೀಗೆ ನಿಶಾಚರರ ಆಚಾರದಿಂದ ಬಹುಘೋರವಾದ ಆ ರಣಾಂಗಣದಲ್ಲಿ ಹಗಲಲ್ಲಿ ಜನರು ಮಾಡುವಂತೆ ಆ ರಾತ್ರಿಯಲ್ಲಿ ಯಾಮ ಅಂದರೆ ಯಮದೂತರು ಅವರ ಪಿಶಾಚಾದಿಗಳು ತಮಗೆ ತೋರಿದಂತೆ ಮಾಡುತ್ತಿದ್ದರು. ಕತ್ತಲೆಯು ಕೈಯಿಂದ ಬಾಚಿಕೊಳ್ಳುವಷ್ಟು ಗಟ್ಟಿಯಾಗಿ ನಿಶಾಗ್ರಹದ ಗೋಡೆಗಳಾಗಿದ್ದವು. ಭೂತ ಸಂಘಗಳು ಅಥವಾ ಪ್ರೇತಾದಿ ಸಂಘಗಳು ತಿನ್ನುವುದಕ್ಕೆ ಬೇಕಾದ ಹಾಗೆ ಸಿಕ್ಕಿತೆಂದು ಬಟ್ಟೆಯು ಜಾರಿ ಹೋಗುವುದನ್ನು ಕಾಣದೆ ಓಡುತ್ತಾ ಸಂತೋಷವಾಗಿ ಕುಣಿಯುತ್ತಿದ್ದವು. ದಿಕ್ಕು ವಿದಿಕ್ಕುಗಳು ನಿದ್ರಾ ಪರವಶವಾಗಿ ಅಂಧಕಾರ ಸಂಚಾರವು ತಾನೇ ತಾನಾಗಿ ನಿಶ್ಶಬ್ದವಾಗಿರಲು ಲೀಲಾಪತಿಯು ಉದಾರಾತ್ಮನು ಅಂದರೆ ಆ ಲೀಲೆಯ ಪತಿಯು ಉದಾರಾತ್ಮನು ಆದ ಪದ್ಮರಾಜನು ಕೊಂಚ ಖಿನ್ನ ಮನಸ್ಕನಾದಂತೆ ಇದ್ದನು. ದೀರ್ಘಚಂದ್ರಾಕಾರವಾಗಿ ಹಿಮಶೀತಲವಾಗಿರುವ ಶಯನದಲ್ಲಿ ಕುಳಿತು ಮಂತ್ರಕೋವಿದರಾದ ಮಂತ್ರಿಗಳೊಡನೆ ಪ್ರಾತಃ ಕಾರ್ಯವನ್ನು ವಿಚಾರಿಸುತ್ತಿದ್ದನು. ಚಂದ್ರೋದರದಂತೆ ತಣ್ಣಗೆ ಇರುವ ಸುಂದರವಾದ ಮಂದಿರದಲ್ಲಿ ಕಮಲದಂತಿರುವ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಗಳಿಗೆ ನಿದ್ದೆ ಹೋದನು. ಆ ಲರಣೆಯರು ಆಕಾಶವನ್ನು ಬಿಟ್ಟು ಆ ಮನೆಯನ್ನು ವಾಯುವು ಕಮಲದ ಮೊಗ್ಗನ್ನು ಪ್ರವೇಶಿಸುವಂತೆ ಸಣ್ಣ ರಂಧ್ರಗಳಿಂದ ಪ್ರವೇಶಿಸಿದರು. ಈಗ ಶ್ರೀರಾಮನು ಕೇಳುತ್ತಾನೆ, ಇಷ್ಟು ಗಾತ್ರವಾದ ಈ ಸ್ಥೂಲ ಶರೀರವು ಎಲೈ ಮಾತು ಬಲ್ಲವರ ಬಲ್ಲಿದನೆ ಅಂದರೆ ವಸಿಷ್ಠ ಮಹರ್ಷಿಗಳನ್ನು ಕುರಿತು ಹೇಳುತ್ತಿರುವುದು, ಅದೆಂತೂ ದಾರದ ಎಳೆಗಳಷ್ಟು ಸೂಕ್ಷ್ಮವಾದ ರಂಧ್ರದಿಂದ ಪ್ರವೇಶಿಸಿತು. ಆಗ ವಸಿಷ್ಠರು ಹೇಳುತ್ತಾರೆ, ಎಲೈ ಅನಘನೆ, ಆದಿಭೌತಿಕ ದೇಹವೇ ನಾನೆಂಬ ಭ್ರಾಂತಿಯುಳ್ಳವರು ಅಣುರಂಧ್ರದಿಂದ ಪ್ರವೇಶಿಸಲಾರರು. ಅಂದರೆ ಈ ದೇಹವೇ ನಾನೆಂದು ತಿಳಿದುಕೊಂಡಿರುವವರು ಅಷ್ಟು ಸಣ್ಣ ದಾರದ ಎಳೆಗಳಷ್ಟು ಸೂಕ್ಷ್ಮವಾದ ರಂಧ್ರದಿಂದ ಪ್ರವೇಶಿಸಲು ಹೇಗೆ ಸಾಧ್ಯ? ನನಗೆ ಇದರಿಂದ ತಡೆಯಿರುವುದು, ನಾನು ಇಲ್ಲಿ ಹಿಡಿಸಲಾರನು ಎಂದು ಯಾವನ ಬುದ್ಧಿಯು ಪದೇ ಪದೇ ಅನುಭವ ಪಟ್ಟಿರುವುದೋ ಅದು ಸ್ಥೂಲ ದೇಹವೇ ತಾನು ಎಂದುಕೊಳ್ಳುವುದು. ಹಾಗಿಲ್ಲದೆ ಯಾವನು ತಾನೆನ್ನುವುದು ಸ್ಥೂಲ ದೇಹವಲ್ಲವಾದ್ದರಿಂದ ಹೋಗುವೆನೋ ಎಂದು ಪೂರ್ವವಾಸನ ಪರಿಣತಿಯಿಂದ ಅನುಭವಿಸುವನೋ ಅಂತಹವನು ಹೋಗಬೇಕು ಎಂದು ಪ್ರಯತ್ನಿಸಿದಾಗ ಅವನು ತಡೆಯನ್ನು ಅನುಭವಿಸುವುದಾದರೂ ಎಂತು? ನೀರು ಎಂದಿಗೂ ಮೇಲಕ್ಕೆ ಹೋಗುವುದಿಲ್ಲ, ಬೆಂಕಿಯು ಕೆಳಮುಖವಾಗಿ ಉರಿಯುವುದಿಲ್ಲ. ಚಿತ್ತು ಯಾವಾಗಲೂ ಒಂದು ರೂಪವಾಗಿ ವಿವರ್ತಿತವಾದಾಗ ಅಲ್ಲಿ ಏನು ಪ್ರವೃತ್ತಿ ಇರುವುದೋ ಅದು ಹಾಗೆಯೇ ಪ್ರತಿಷ್ಠಿತವಾಗಿರುವುದು. ನೆರಳಿನಲ್ಲಿ ಇರುವವನಿಗೆ ಬಿಸಿಲಿನ ಅನುಭವವು ಆಗುವುದಾದರೂ ಬರುವುದಾದರೂ ಎಂತು? ಆದರೆ ಪರಮಾತ್ಮ ಜ್ಞಾನ ಹೊಂದಿದವನಿಗೆ ತದನ್ಯವಾದ ಅಂದರೆ ಅದಕ್ಕಿಂತ ಬೇರೆಯಾದ ಅರ್ಥವು ಒಂದಿದೆ ಎಂಬ ಅನುಭವವೇ ಬರುವುದಿಲ್ಲ. ಸಂವಿತ್ ಎಂಬುದೇ ಚಿತ್ತವು, ಸಂವಿತ್ತು ಎಂಥದೋ ಚಿತ್ತವು ಅಂಥದೇ. ಆ ಸಂವಿತ್ತು ತಾನೇನು ಎಂದುಕೊಳ್ಳುವುದೋ ಅದೇ ಆಗುವುದು. ಅದು ಒಂದು ಸ್ಥಿತಿ ಅಥವಾ ದಶೆಯಲ್ಲಿ ಇರುವಾಗಲೂ ಪ್ರಯತ್ನ ಮಾಡಿದರೆ ಮತ್ತೊಂದು ದಶೆಗೆ ಮತ್ತೊಂದು ಸ್ಥಿತಿಗೆ ತರಬಹುದು. ರಜ್ಜುವನ್ನು ಸರ್ಪವೆಂದುಕೊಂಡು ಅಂದರೆ ಹಗ್ಗವನ್ನು ಹಾವೆಂದುಕೊಂಡು ರಜ್ಜುವಿನಲ್ಲಿ ಸರ್ಪ ಪ್ರತ್ಯಯ ಅಂದರೆ ಆ ಹಗ್ಗದಲ್ಲಿ ಹಾವಿದೆ ಎಂಬ ನಂಬಿಕೆಯನ್ನು ಪಡೆದ ಸಂಮಿತ್ತಿಗೆ ಬೇರೆ ಪ್ರಯತ್ನಗಳ ಫಲವಾಗಿ ಬಲವಂತದಿಂದ ಆ ಅಸರ್ಪ ಪ್ರತ್ಯಯವು ಬಂದರೆ ಅಂದರೆ ಹಗ್ಗವಿಲ್ಲ ಎಂಬ ಭಾವವು ಬಂದರೆ ಆಗ ಸರ್ಪ ಪ್ರತ್ಯಯವು ಹೋಗಿ ರಜ್ಜು ಪ್ರತ್ಯಯವು ಹಗ್ಗವೇ ಇರುವುದು ಎಂದಾಗುವುದು. ಇಲ್ಲದಿದ್ದರೆ ಸರ್ಪ ಪ್ರತ್ಯಯವು ಹಾವಿದೆ ಎಂಬ ಹೆದರಿಕೆ ಇದ್ದಂತೆಯೇ ಇರುವುದು. ಸಂವಿತ್ತಿನಂತೆ ಚಿತ್ತವು, ಚಿತ್ತದಂತೆ ಆಶೆಯು, ಇದನ್ನು ಮಕ್ಕಳು ಕೂಡ ಬಲ್ಲರು. ಇದು ಯಾರಿಗೆ ತಾನೇ ಅನುಭವವಿಲ್ಲ? ಯಾವನು ಸ್ವಪ್ನ ಸಂಕಲ್ಪಗಳ ಪುರುಷನಂತೆ ಆಕಾಶ ಶರೀರಿಯೋ ಅವನನ್ನು ಯಾರು ಹೇಗೆ ನಿರೋಧಿಸುವುದು? ಎಲ್ಲರಿಗೂ ಶರೀರವೆಂಬುದು ಚಿತ್ತವೇ. ಈ ಚಿತ್ತವು ಹೃದ್ಗತವಾದ ವೇದನವು ಅಥವಾ ಸಂವಿತ್ ಅದು ಹೇಗಿದ್ದರೆ ಹಾಗೆಯೇ ಆಗುವುದು. ಯಾವನಿಗೆ ಯಾವುದು ಅಭಿಮತವೋ ಅವನವನ ಅಸ್ತ ಉದಯಗಳು ಅದರಂತೆಯೇ ಆಗುವವು.
ಸೃಷ್ಟಿಯ ಆದಿಯಲ್ಲಿಯೂ ಹೀಗೆಯೇ ಆಯಿತು. ಸೃಷ್ಟಿಯು ಆದ ಮೇಲೂ ದ್ವೈತಕ್ಕೂ ಐಕ್ಯಕ್ಕೂ ಇದೇ ಕಾರಣವು. ಚಿತ್ತಾಕಾಶ, ಚಿದಾಕಾಶ, ಆಕಾಶ ಇವು ಮೂರು ಬೇರೆ ಬೇರೆಯಲ್ಲ, ಮೂರೂ ಒಂದೇ ಎಂದು ತಿಳಿ. ಈ ಚಿತ್ತ ಶರೀರವು ಎಲ್ಲಿ ಬೇಕೆಂದರಲ್ಲಿ ಉದಯಿಸಬಲ್ಲದು. ಸಂವೇದನವು ಎಂತಹುದೋ ಅಂತಹುದೇ ಇಚ್ಛೆಯು ಹುಟ್ಟುವುದರಿಂದ ಆ ಇಚ್ಛೆಗೆ ಅನುಗುಣವಾಗಿ ಚಿತ್ತ ಶರೀರವು ಬರುವುದರಿಂದ ಸಂವೇದನಾನುಗುಣವಾಗಿ ಚಿತ್ತ ಶರೀರವು ದಿಕ್ಕು ಕಾಲಗಳೆಂಬ ನಿರೋಧವಿಲ್ಲದೆ ಎಲ್ಲೆಂದರಲ್ಲಿ ಹುಟ್ಟುವುದು. ಈ ಚಿತ್ತ ಶರೀರವು ತ್ರಸರೇಣುವಿನೊಳಗೂ ಇರುವುದು, ಗಗನ ಮಧ್ಯದಲ್ಲಿಯಾದರೂ ನಿಲ್ಲುವುದು. ಅಂಕುರ ಅಂದರೆ ಬೀಜಕೋಶಗಳಲ್ಲಿ ಲೀನವಾಗುವುದು, ಚಿಗುರಿನಲ್ಲಿ ರಸವಾಗುವುದು, ಜಲ ತರಂಗವಾಗಿ ನಲಿಯುವುದು, ಶಿಲಾಗರ್ಭದಲ್ಲಿ ಕುಣಿಯುವುದು, ಮೋಡವಾಗಿ ಮಳೆಗರೆಯುವುದು, ಕಲ್ಲಾಗಿ ಕುಳಿತಿರುವುದು. ಈ ಚಿತ್ತ ಶರೀರವು ಆಕಾಶದಲ್ಲಿಯಾದರೂ ಪರ್ವತಗಳ ಗರ್ಭದಲ್ಲಿಯಾದರೂ ಯಥೇಚ್ಛವಾಗಿ ಹೋಗಿ ಬರಬಲ್ಲದು. ಪರಮಾಣುವಿನಂತೆ ನೀರವಕಾಶ ರೂಪವನ್ನು ಧರಿಸಬಲ್ಲದು. ಬದ್ಧಪೀಠವು ನಭಶಿರವೂ ಆಗಿ ಒಳಗೂ ಹೊರಗೂ ವನವೃಕ್ಷಗಳೆಂಬ ಕೇಶಗಳನ್ನುಳ್ಳ ಭೂಮಿಯನ್ನು ಹೊತ್ತಿರುವ ಭೂಧರ ಅಂದರೆ ಮಹಾವರಾಹವಾಗಬಲ್ಲದು. ತಾನೇ ತಾನಾಗಿ ಅನನ್ಯವಾಗಿರುವ ಸಮುದ್ರವು ತನ್ನ ಸುಳಿಗಳನ್ನು ತಾನೇ ಧರಿಸುವಂತೆ ಆಕಾಶವಾಗಿ ಬ್ರಹ್ಮಾಂಡ ಕೋಟಿಗಳನ್ನು ಅದು ಧರಿಸುವುದು. ಸೃಷ್ಟಿಯಲ್ಲಿ ಯಾವುದೊಂದೂ ಉದ್ವೇಗವಿಲ್ಲದ ಪ್ರಬೋಧ ಮಾತ್ರವಾಗಿದ್ದ ಈ ಚಿತ್ತ ದೇಹವು ಮಹಾಕಾಶವಾಗಿ ಕ್ರಮಕ್ರಮವಾಗಿ ಈಗಿರುವಂತೆ ಆಗಿರುವುದು. ಮೃಗತೃಷ್ಣೆಯಲ್ಲಿ ಇಲ್ಲದ ನೀರು ಬುದ್ಧಿದೋಷದಿಂದ ಕಾಣಿಸುವಂತೆ ಸ್ವಪ್ನದಲ್ಲಿ ಈ ಮನುಷ್ಯನು ವಂಧ್ಯಾಪುತ್ರನು ಮಂಜೆಯ ಮಗನು ಎಂಬ ಭ್ರಮವು ಬರುವಂತೆ ಇದಾಗಿರುವುದು. ಈ ಹಂತದಲ್ಲಿ ಶ್ರೀರಾಮನು ಕೇಳುತ್ತಾನೆ, ಹಾಗಾದರೆ ಚಿತ್ತವೇ ಜಗತ್ತೇ ಅಥವಾ ಚಿತ್ತವು ಜಗತ್ತು ಬೇರೆ ಬೇರೆಯೇ? ವೀಕ್ಷಣವು ಅಂದರೆ ಇಂದ್ರಿಯ ಗೋಚರವಾಗುವಿಕೆಯು ಜಗತ್ತನ್ನು ಸತ್ಯ ಎನ್ನುತ್ತಿರಲು ಜಗತ್ತು ಅಸತ್ಯ ಎನ್ನುವುದಾದರೂ ಎಂತು? ಈ ತಾತ್ಪರ್ಯ ಪ್ರಕಾಶವು ಬೇರೆ ವಿಧವಾಗಿ ಹೇಳಿರುವುದನ್ನು ವೈಭವವು ಹೀಗೆ ಕನ್ನಡಿಸಿದೆ. ಅಂದರೆ ಯೋಗ ವಾಸಿಷ್ಠವು ಹೀಗೆ ಕನ್ನಡಿಸಿದೆ, ಸ್ವಾಮಿ ತಾವು ಅಪ್ಪಣೆ ಕೊಡಿಸಿದ ಮೇರೆಗೆ ಸೂಕ್ಷ್ಮತಮವಾದ ಚಿತ್ತವೇ ಸಮಸ್ತ ಜಗತ್ತು, ಇದು ಸರ್ವಶಕ್ತಿಯುಕ್ತವಾದುದು. ಇದೇ ತತ್ವ ತಿಳಿಯದಿದ್ದಾಗ ಸ್ಥೂಲ ಶರೀರದಂತಾಗಿ ಪರಾಧೀನವಾಗುವುದು, ಅದಕ್ಕೆ ನಿರೋಧಾದಿಗಳು ಸಂಭವಿಸುವವು. ತತ್ವ ತಿಳಿದ ಕಾಲದಲ್ಲಿ ಇದು ಸಕಲ ವ್ಯಾಪಾರದಲ್ಲಿಯೂ ಅಪ್ರತಿಹತವಾಗಿರುವುದು ಎಂದು ಸ್ಪಷ್ಟವಾಗಿ ಏರ್ಪಟ್ಟಿತು. ಹಾಗಾದ ಮೇಲೆ ಶ್ರೀರಾಮನು ಹೇಳುತ್ತಾನೆ, ನನಗೊಂದು ಸಂಶಯ ಉಂಟಾಗುವುದು. ಈ ನಮ್ಮಗಳ ಚಿತ್ತವೆಲ್ಲವೂ ಪೃಥಕ್ ಪೃಥಕ್ಕಾಗಿಯೇ ಈ ವಿಧವಾದ ಶಕ್ತಿಯುಳ್ಳದ್ದಾಗಿರುವುದೇ ಅಥವಾ ಹಾಗಿಲ್ಲವೇ? ಪ್ರಥಮ ಪಕ್ಷವನ್ನು ಆಶ್ರಯಿಸಿದರೆ ಆಗ ಪ್ರತಿಯೊಂದು ಚಿತ್ತಕ್ಕೂ ಒಂದೊಂದು ಜಗತ್ತು ಭಿನ್ನ ಭಿನ್ನವಾಗಿ ಆಕಾರ ಹೊಂದಬೇಕಾಗುವುದು. ಈಗ ಹಾಗೆ ಆಗಿಲ್ಲ. ಇದು ಹೇಗೆ? ಅಂದರೆ ಇಲ್ಲಿ ಗಂಡನಾದವನ ಚಿತ್ತಾಕಾಶದಲ್ಲಿ ಇರುವ ಜಗತ್ತೇ ಬೇರೆ, ಹೆಂಡತಿಯಾದವಳ ಚಿತ್ತಾಕಾಶದಲ್ಲಿ ಇರುವ ಜಗತ್ತೇ ಬೇರೆ ಎಂದಾದರೆ ಪದ್ಮರಾಜನ ಚಿತ್ತಾಕಾಶದಲ್ಲಿರುವ ಜಗತ್ತಿನಲ್ಲಿ ಲೀಲೆಯು ಪ್ರವೇಶಿಸುವುದು ಹೇಗೆ ಸಾಧ್ಯ? ಅದಲ್ಲದೆ ದ್ವಿತೀಯ ಪಕ್ಷವನ್ನು ಆಶ್ರಯಿಸಿದರೆ ಆಗ ಈ ಜಗತ್ ಸ್ವರೂಪವು ಚಿತ್ತದಿಂದ ಹುಟ್ಟದಿರತಕ್ಕುದಾಗಿಯೂ ಚಿತ್ತಕ್ಕಿಂತ ಬೇರೆಯಾದುದಾಗಿಯೂ ಇರಬೇಕಾಗಿರುವುದು. ಅಂದರೆ ಹಲವು ಚಿತ್ತಗಳು ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಒಂದೇ ಜಗತ್ತಿನಲ್ಲಿ ಇರುವುದು ಸಾಧ್ಯವಾಗಿದ್ದರೆ ಜಗತ್ತು ಚಿತ್ತದಿಂದ ಹುಟ್ಟಿದ್ದು ಎಂದು ಹೇಗೆ ತಿಳಿದುಕೊಳ್ಳುವುದು? ಜನರ ತಿಳುವಳಿಕೆಯು ಹೀಗೆಯೇ ಇರುತ್ತದೆ. ಅದೂ ಕಾರಣ ಇದು ಪೃಥಕ್ಕಲ್ಲದಿರುವುದು ಹೇಗೆ? ಆದರೆ ಈ ಪಕ್ಷವು ಯುಕ್ತವೆಂದು ಒಪ್ಪಿಕೊಂಡರೆ ಆಗ ಮತ್ತೊಂದು ಅನುಪಪತ್ತಿಯುಂಟಾಗಬಹುದು. ಚಿತ್ತವು ಜಗತ್ತು ಬೇರೆಯಾದುದರಿಂದ ಜ್ಞಾನದಿಂದ ಚಿತ್ತ ನಾಶವಾದರೂ ಜಗತ್ತಿಗೆ ನಾಶ ಉಂಟಾಗದೇ ಇರಬೇಕಾಗುವುದು. ಏಕೆಂದರೆ ಆಗ ಚಿತ್ತಕ್ಕೂ ಜಗತ್ತಿಗೂ ಸಂಬಂಧವಿರುವುದಿಲ್ಲವಲ್ಲ. ವಸಿಷ್ಠರು ಹೇಳುತ್ತಾರೆ, ಚಿತ್ತ ಎನ್ನುವುದು ಯಾವುದು ಉಂಟೋ ಅದಕ್ಕೆಲ್ಲ ಈ ಶಕ್ತಿಯುಂಟು. ಜಗತ್ತು ಸತ್ಯವೆಂಬ ಭ್ರಮೆಯು ಒಂದೊಂದು ಚಿತ್ತಕ್ಕೂ ಬೇರೆ ಬೇರೆಯಾಗಿಯೇ ಬಂದಿರುವುದು. ಕ್ಷಣದಂತೆ ಕಲ್ಪವೂ ಕಲ್ಪದಂತೆ ಮಹತ್ತೂ ಆದ ಈ ಜಗತ್ ಸಂಘಗಳೆಲ್ಲವೂ ಒಂದು ಚಿತ್ತಕ್ಕೆ ಒಂದೇ ನಿಮಿಷದಲ್ಲಿ ಉತ್ಪತ್ತಿಯಾಗಿ ಲಯವಾಗುವುದು. ಹೀಗೆ ಇದೇ ಉತ್ಪತ್ತಿ ಲಯಗಳಾಗಲು ಇನ್ನೊಂದು ಚಿತ್ತಕ್ಕೆ ಒಂದು ಕಲ್ಪವಾಗುವುದು. ಹಾಗಾದರೆ
ಕ್ರಮವನ್ನು ಕೇಳು, ಹಾಗಾಗುವ ಕ್ರಮವನ್ನು ಕೇಳು. ಮಹಾಪ್ರಳಯವೆಂಬ ರಾತ್ರಿಯೊಂದುಂಟು. ಆ ಕಾಲದಲ್ಲಿ ಪ್ರತಿಯೊಬ್ಬನು ಮರಣಾದಿ ಮೂರ್ಛೆಯನ್ನು ಅನುಭವಿಸುವನು. ಅದನ್ನು ತಿಳಿದುಕೋ. ಮಹಾಪ್ರಳಯ ರಾತ್ರಿಯ ಕೊನೆಯಲ್ಲಿ ಆತ್ಮ ಮನೋರೂಪವಾದ, ಅಂದರೆ ಸಮಷ್ಟಿಯ ಮನೋರೂಪವಾದ ಹಿರಣ್ಯಗರ್ಭನು ಈ ಜಗತ್ತೆಲ್ಲವನ್ನು ಹರಡುವಂತೆಯೇ ಪ್ರತಿಯೊಬ್ಬನೂ ತನ್ನ ಮರಣಾನಂತರದಲ್ಲಿ ಪರ್ವತವು ಕುಣಿಯುತ್ತಿರುವುದು ಎಂಬ ಭ್ರಾಂತಿಯಂತೆ ಭ್ರಾಂತಿಮಯವಾದ ಸ್ವಪ್ನ ಸಂಕಲ್ಪ ರೂಪವಾಗಿ ತನಗೆ ಭೋಗಕ್ಷೇತ್ರವಾಗಿರುವ ಜಗತ್ತನ್ನು ಹರಡಿಕೊಳ್ಳುವನು. ಶ್ರೀರಾಮನು ಕೇಳುತ್ತಾನೆ, ಮರಣದ ನಂತರ ಬರುವ ಸರ್ಗವೆಂದು ಅನುಭವಕ್ಕೆ ಬರುವುದು ಸ್ಮೃತಿಯಿಂದ. ಅಂದರೆ ನಾವು ಯಾವುದನ್ನು ಜನ್ಮವೆಂದು ಹೇಳುತ್ತೇವೋ ಅದನ್ನು ಇಲ್ಲಿ ಮರಣದ ನಂತರ ಬರುವ ಸರ್ಗವು ಇದೊಂದು ಪ್ರತ್ಯೇಕವಾದ ಸರ್ಗ ಎಂದು ಅನುಭವಕ್ಕೆ ಬರುವುದು ಸ್ಮೃತಿಯಿಂದ. ಅಂಥ ಸ್ಮೃತಿಯು ಬಹುಕಾಲದ್ದು, ಅದರಿಂದ ವಿಶ್ವವು ಅಕಾರಣವು. ಹಿಂದಿನ ಸ್ಮೃತಿಯಿಂದ ಬಹುಕಾಲದ್ದು. ಚತುರ್ಮುಖನು ಎಂದಿನ ಸೃಷ್ಟಿಯನ್ನು ಮಾಡಿರಬೇಕು ಎಂದಾಗುವುದಾದರೆ ಸ್ಮೃತಿಯು ಅಸತ್ಯ ವಿಷಯಾತ್ಮಕವಲ್ಲವಾಗಿ ಜಗತ್ತು ಸತ್ಯವೆಂದಾಗುವುದು ಅಲ್ಲವೇ? ವಸಿಷ್ಠರು ಹೇಳುತ್ತಾರೆ, ರಾಮ, ಮಹಾಪ್ರಳಯದಲ್ಲಿ ಹರಿಹರಾದಿಗಳೆಲ್ಲರೂ ವಿದೇಹ ಮುಕ್ತಿಯನ್ನು ಪಡೆಯುವರು ಎಂದ ಮೇಲೆ ಸ್ಮೃತಿಯು ಎಲ್ಲಿರುವುದು? ಹರಿಹರಾದಿಗಳೇ ತಮ್ಮ ದೇಹವನ್ನು ತೊರೆದು ಆ ಒಂದು ಶೂನ್ಯದಲ್ಲಿಯೋ ಅಥವಾ ಆ ಒಂದು ಪರಬ್ರಹ್ಮದಲ್ಲಿಯೋ ಐಕ್ಯವಾಗಿ ಹೋಗುತ್ತಾರೆ. ಅವರು ವಿದೇಹ ಮುಕ್ತಿ ಪಡೆಯುತ್ತಾರೆ, ದೇಹವನ್ನು ತೊಳೆದು ಬಿಡುತ್ತಾರೆ ಎಂದ ಮೇಲೆ ನೆನಪು ಸ್ಮೃತಿಯು ಎಂಬುದಾದರೂ ಎಲ್ಲಿರುವುದು? ಆತ್ಮಬೋಧವನ್ನು ಪಡೆದು ನಾವುಗಳೇ ಅವಶ್ಯವಾಗಿ ಮುಕ್ತರಾಗುವೆವು ಎಂದ ಮೇಲೆ ವಿದೇಹರಾದ, ಅಂದರೆ ಭೌತಿಕವಲ್ಲದ ಅತಿವಾಹಿಕ ದೇಹವನ್ನೇ ಹೊಂದಿರುವಂತಹ ಬ್ರಹ್ಮಾದಿಗಳು ಮುಕ್ತರಾಗದೇ ಇರುವುದಾದರೂ ಎಂತು? ನಿಮ್ಮಂಥವರಿಗೆ, ಅಂದರೆ ಸಾಧಾರಣ ಮನುಷ್ಯರಿಗೆ ಮೋಕ್ಷವು ಬಂದಿರುವುದಾಗಿ ಮರಣಾನಂತರ ಜನ್ಮಗಳಲ್ಲಿ ಇದು ಪ್ರಪಂಚವೆಂದು ತಿಳಿಯಲು ಸ್ಮೃತಿಯು ಕಾರಣವಾಗುವುದು. ಮೃತಿ ಮೂರ್ಛೆಗಳಲ್ಲಿ ಜೀವನು ಒಳಗೆ ಮೂಢನಾಗಿದ್ದರೂ ಎಚ್ಚರವಾಗಿರುವಂತೆ ಇರುವ ಅವಸ್ಥೆಯು ಯಾವುದೋ ಅದೇ ಜೀವ ವಿಷಯಕವಾದ ಪ್ರಧಾನವು. ಅದು ವ್ಯೋಮಾತ್ಮಕವಾದುದು, ಅದು ಅವ್ಯಕ್ತವು, ಅದು ಜಡವೂ ಹೌದು, ಅಜಡವೂ ಹೌದು. ಅದೇ ಸ್ಮೃತಿ ಮತ್ತು ಅಸ್ಮೃತಿಗೆ ಕಾರಣವು. ಇದು ಬೋಧೋನ್ಮುಖವಾದಾಗ ಮಹತ್ತೆನಿಸಿಕೊಳ್ಳುವುದು. ಇದು ಪ್ರಬುದ್ಧವಾದಾಗ ತನ್ಮಾತ್ರ, ದಿಕ್ಕು, ಕಾಲ, ಕರ್ಮ, ಭೂತಗಳು ಮೊದಲಾದವೆಲ್ಲ ಅದೇ ಆಕಾಶದಿಂದಲೇ ಹುಟ್ಟುವವು. ಈ ಮಹತ್ತೆ ಕೊಂಚ ವಿಕಾಸವಾಗಿ ಕೊಂಚ ಬುದ್ಧವಾಗಿರುವಾಗ ಇಂದ್ರಿಯ ಪಂಚಕವೆನಿಸಿಕೊಳ್ಳುವುದು. ಅದೇ, ಅಂದರೆ ಇಂದ್ರಿಯ ಪಂಚಕವೇ ಅತಿವಾಹಿಕ ದೇಹ ಎನಿಸಿಕೊಳ್ಳುವುದು. ಈ ಅತಿವಾಹಿಕ ದೇಹವೇ ಕಲ್ಪನಾಬಲದಿಂದ ಸ್ಥೂಲವಾಗಿ ಚಿರತರಾಭ್ಯಾಸದಿಂದ ಆದಿಭೌತಿಕ ಎನಿಸಿಕೊಳ್ಳುವುದು. ಆದಿಭೌತಿಕ ಬೋಧವು ಬಂದ ಮೇಲೆ ದಿಕ್ಕು, ಕಾಲ ಮೊದಲಾದ ಕಲ್ಪನೆಗಳು ಅದರ ಆಧಾರದಿಂದ ವಾಯುವಿನ ಸ್ಪಂದವು ಸ್ವಭಾವವಾಗಿ ಹುಟ್ಟುವಂತೆ ಪ್ರತ್ಯೇಕವಾಗಿ ಸ್ಥಿತಿಯಿಲ್ಲದಿದ್ದರೂ ಹುಟ್ಟಿಕೊಳ್ಳುವವು. ಹೀಗೆ ಜಗದ್ಭ್ರಮೆಯು ವೃದ್ಧಿಯನ್ನು ಪಡೆದಿರುವುದು. ಇದು ಸ್ವಪ್ನಾಂಗನಾ ಸಂಗಮದಂತೆ, ಅಂದರೆ ಸ್ವಪ್ನದಲ್ಲಿ ಕನ್ಯೆಯೊಡನೆ ಒಬ್ಬ ಸ್ತ್ರೀಯೊಡನೆ ಸೇರಿದಂತೆ ಅನುಭವದ ವಿಷಯವೇ ಆಗಿದ್ದರೂ ಅಸತ್ಯವಾದುದು ಮತ್ತು ವ್ಯರ್ಥವಾದುದು. ಯಾರು ಎಲ್ಲಿ ಸಾಯುವರೋ ಅವರು ಅಲ್ಲಿಯೇ ಒಂದು ವಿಶಾಲವಾದ ಪ್ರಪಂಚವು ಇದರಂತೆಯೇ ಇರುವುದನ್ನು ಕಾಣುವರು. ಶುದ್ಧವಾದ ಚಿದಾಕಾಶವೇ ಅಹಂ ಆಗಿ ಜಗತ್ತಾಗಿ ಭ್ರಮೆಯಿಂದ ಎರಡನ್ನೂ ಅನುಭವಿಸುವುದು. ಅಂದರೆ ಹಿಂದಿನ ಪ್ರಪಂಚವನ್ನು ಹಾಗೂ ಮರಣಾನಂತರ ಉಂಟಾದಂತಹ ಹೊಸ ಪ್ರಪಂಚವನ್ನು ಎರಡನ್ನೂ ಅನುಭವಿಸುವುದು. ಭ್ರಮೆಯೂ ವ್ಯೋಮರೂಪಿಯಾದುದು. ವ್ಯೋಮರೂಪನಾದ ಜೀವನು ಮತ್ತೆ ಹುಟ್ಟಿದೆನು ಎಂದುಕೊಳ್ಳುತ್ತಾನೆ. ಸ್ವರ್ಗ, ಪರ್ವತ, ಸೂರ್ಯ, ನಕ್ಷತ್ರ ನಿಖರಗಳಿಂದ ತುಂಬಿ ಜರಾಮರಣ ಮುಂತಾದ ವಿಕಾರಗಳಿಗೂ ವ್ಯಾಧಿ ಸಂಕಟಗಳಿಗೂ ಆಕರವಾಗಿರುವುದು ವಿಶಾಲ ಪ್ರಪಂಚವು. ಆ ಪ್ರಪಂಚದಲ್ಲಿ ಸ್ವಭಾವ ಅಭಾವಗಳಿಗಾಗಿ ನಡೆಯುವ ಕಾರ್ಯಗಳು, ಸ್ಥೂಲ ಸೂಕ್ಷ್ಮಗಳು, ಚರ ಅಚರಗಳು, ಸಮುದ್ರ, ಗಿರಿ, ಭೂಮಿ, ಈಶ್ವರ, ಅಹೋರಾತ್ರಿಗಳು, ಕಲ್ಪ, ಕ್ಷಣ, ಕ್ಷಯಗಳು ಎಲ್ಲವೂ ಇರುವವು. ನಾನು ಈ ತಂದೆಯಿಂದ ಹುಟ್ಟಿದನು ಅಲ್ಲವೇ ಎಂಬ ನಂಬಿಕೆಯು ಹುಟ್ಟುವುದು. ಇವಳು ನನ್ನ ತಾಯಿ, ಇದು ನನ್ನ ಧನ ಎಂಬ ವಾಸನೆಯು, ಅಂದರೆ ನನ್ನದು ಎಂಬ ಮಮತೆಯು ಉದಿಸುವುದು. ಇದು ಸುಕೃತ, ಇದು ದುಷ್ಕೃತ, ಇದು ನನ್ನದು, ನಾನು ಹುಡುಗನಾಗಿದ್ದೆನು,
ಈಗ ತರುಣನಾಗಿರುವೆನು ಎಂಬ ಕಲ್ಪನೆಗಳೆಲ್ಲವೂ ತಲೆದೋರುವವು. ಹೀಗೆ ನಕ್ಷತ್ರ ಕುಸುಮವು ನೀಲ ಮೇಘ ಚಂಚಲ ಪಲ್ಲವವೂ ಆದ ಸಂಸಾರ ವನಖಂಡವು ಪ್ರತಿಯೊಬ್ಬ ಜೀವನಿಗೂ ಪ್ರತ್ಯೇಕವಾಗಿ ಹುಟ್ಟುವುದು. ಈ ಸಂಸಾರ ವನದಲ್ಲಿ ಮನುಷ್ಯರೆಂಬ ಮೃಗಗಣಗಳು, ಸುರಾಸುರರೆಂಬ ವಿಹಂಗಮಗಳು, ಆಕಾಶ ಸಂಚಾರಿಗಳು, ಹಗಲೆಂಬ ಪುಷ್ಪ ಪರಾಗವು, ರಾತ್ರಿ ಎಂಬ ಲತಾಗ್ರಹವು ಇರುವವು. ಇದು ಸಮುದ್ರವೆಂಬ ಸರೋವರವು, ಮೇರು ಮುಂತಾದ ಪರ್ವತಗಳೆಂಬ ಮಣ್ಣು ಹೆಂಟೆಗಳು ಇರುವವು. ಇಲ್ಲಿರುವ ಚಿತ್ತವೆಂಬ ಕಮಲ ಬೀಜದಲ್ಲಿ ಅನುಭವ ಅಂದರೆ ಪ್ರಾಕ್ತನ ವಾಸನೆಗಳೆಂಬ ಅಂಕುರಗಳು ಅಡಗಿರುವವು. ಹಿಂದಿನ ವಾಸನೆಗಳು, ಹಿಂದಿನ ಸ್ಮೃತಿಗಳು, ನೆನಪುಗಳು ಎಂಬ ಅಂಕುರಗಳು ಅಡಗಿರುವವು. ಈ ಜೀವನು ಎಲ್ಲಿ ಮೃತನಾಗುವನೋ ಅಲ್ಲಿಯೇ ಅದೇ ಕ್ಷಣದಲ್ಲಿಯೇ ಹಿಂದೆ ಹೇಳಿದಂತಹ ಜಗತ್ಖಂಡಗಳು, ಅದರಲ್ಲಿ ಬ್ರಹ್ಮ, ರುದ್ರ, ಇಂದ್ರ, ಮರುತ್ತು, ವಿಷ್ಣು, ಸೂರ್ಯರು ಕೋಟಿ ಕೋಟಿಯಾಗಿ ಗಿರಿ, ಸಮುದ್ರ, ಮಂಡಲ, ದ್ವೀಪ, ಲೋಕಾಂತರಗಳು ಇರುವುದನ್ನು ಕಾಣುವನು. ಹೀಗೆ ಕಾಣುವ ಈ ದೃಶ್ಯಗಳೆಲ್ಲವೂ ಹೋದವು, ಹೋಗುವವು, ಹೋಗುತ್ತಿರುವವು. ಇವು ನಷ್ಟರೂಪಿಗಳು, ಅಂದರೆ ಅಸತ್ಯವಾದವು. ಇವು ಬ್ರಹ್ಮನಲ್ಲಿ ಉಪಬ್ರಹ್ಮಣದಿಂದ ಕಾಣುವವು. ಇವುಗಳು ಎಷ್ಟಿರುವವೋ ಎಣಿಸುವುದಕ್ಕೆ ಯಾರು ಶಕ್ತರು? ಈ ಪ್ರಪಂಚವು ಸ್ಥಿರವಾಗಿರುವಂತೆ ತೋರಿದರೂ ಅದು ಮನನವೇ ಹೊರತು, ಮನಸ್ಸಿನಲ್ಲಿ ಇರುವುದೇ ಹೊರತು ಬೇರೆಯಲ್ಲ. ವಿಚಾರ ಮಾಡಿ ನೋಡಿದರೆ ಸ್ಥಿರವಲ್ಲ ಎಂಬುದು ಸಿದ್ಧವಾಗುವುದು. ಅದರಿಂದ ವಿಚಾರ ಮಾಡಿ ನೋಡು. ನೀರೇ ಸುಳಿಯು, ನೀರನ್ನು ಬಿಟ್ಟು ಸುಳಿ ಎಂಬುದು ಇನ್ನೊಂದು ಇಲ್ಲ. ದ್ರಷ್ಟವೇ ದೃಶ್ಯವು, ದೃಶ್ಯವೆಂಬ ವಸ್ತುವು ಇನ್ನೊಂದು ಇಲ್ಲ. ಅಭೌತಿಕ ಆಕಾಶದಲ್ಲಿ ಚಿದ್ವ್ಯೋಮವು ಥಳಥಳಿಸುವುದು. ರತ್ನದ ಹೊಳಪಿನಂತೆ ಇರುವ ಕಚನವೇ ಆಕಾಶದಲ್ಲಿ ಕಾಣುವ ಗಂಧರ್ವ ನಗರಾದಿ ಛಿದ್ರಿಗಳಂತೆ ನಾನಾರೂಪವಾದ ಜಗತ್ತಾಗಿ ಕಾಣುವುದು. ಇದೇ ತತ್ವವು. ಜಗತ್, ನೀನು, ನಾನು ಎಂಬ ಶಬ್ದಗಳಿಗೂ ನಾನು ತಿಳಿದುಕೊಂಡಿರುವ ಅರ್ಥವು ಶ್ರೇಷ್ಠವಾದ ಅಮೃತವಾಗಿರುವುದು. ನೀನು ತಿಳಿದುಕೊಂಡಿರುವ ಅರ್ಥವು ಇಲ್ಲವೇ ಇಲ್ಲ. ಅದರಿಂದ ಲೀಲಾ ಮತ್ತು ಸರಸ್ವತಿಯರು ಆಕಾಶ ದೇಹಿಗಳಾಗಿ ಎಲ್ಲಿ ಬೇಕೆಂದರಲ್ಲಿಗೆ ಹೋಗುವವರಾಗಿ, ಪರಮಾತ್ಮನಂತೆ ನಿರ್ಮಲರಾಗಿ, ಸಣ್ಣ ರಂಧ್ರದಲ್ಲಿಯೂ ಹೋಗಬಲ್ಲವರಾಗಿ ನಿರ್ಮಲರಾಗಿ ಇದ್ದರು. ಅವರಿಬ್ಬರು ಯಾವ ಆಕಾಶದಲ್ಲಿಯೇ ಆದರೂ ತಮಗೆ ತೋರಿದಂತೆ ಇಷ್ಟ ಬಂದಂತೆ ಉದಯವಾಗಬಲ್ಲರು. ಅದರಿಂದ ಅವರಿಗೆ ಆ ಅರಮನೆಯ ಒಳಗೂ ಪ್ರವೇಶ ಉಂಟಾಯಿತು. ಈಗಾಗಲೇ ಹಿಂದಿನ ಸರ್ಗಗಳಲ್ಲಿ ನಾವು ನೋಡುತ್ತಿರುವಂತೆಯೇ ಆ ಲೀಲಾದೇವಿ ಮತ್ತು ಸರಸ್ವತಿಯರು ತಾವು ಇದ್ದಂತಹ ಪದ್ಮರಾಜನ ಅರಮನೆಯನ್ನು ಬಿಟ್ಟು ಅಲ್ಲಿಂದ ಹಿಂದಿನ ಸರ್ಗದಲ್ಲಿ ಇದ್ದಂತಹ ಬ್ರಾಹ್ಮಣನ ಅರಮನೆ ಇದ್ದಂತಹ ಬ್ರಹ್ಮಾಂಡಕ್ಕೆ ಬಂದಿರುತ್ತಾರೆ. ಆನಂತರದಲ್ಲಿ ಅಲ್ಲಿಂದ ಹೊರಟು ಪದ್ಮರಾಜನು ತನ್ನ ಮುಂದಿನ ಸರ್ಗದಲ್ಲಿ ಯಾವ ವಿದೂರಥನಾಗಿ ಜನ್ಮ ತಾಳಿರುವನೋ, ಆ ವಿದೂರಥನಾಗಿ ಇರುವನೋ ಆ ಸರ್ಗದಲ್ಲಿಯ ಬ್ರಹ್ಮಾಂಡಕ್ಕೂ ಕೂಡ ಅವರು ಸುಲಭವಾಗಿ ಪ್ರವೇಶಿಸಿ ಅಲ್ಲಿ ನಡೆಯುತ್ತಿರುವುದನ್ನು ಗಮನಿಸುತ್ತಿರುವರು. ಈ ರೀತಿಯಾದ ಚಿದಾಕಾಶವು ಎಲ್ಲೆಲ್ಲಿಯೂ ಇರುವುದು. ಕಲ್ಪನೆ ಎನ್ನಿಸಿಕೊಂಡು ಮನಸ್ಸಿನಿಂದ ಹಿಡಿದು ವಿಷಯಗಳವರೆಗೆ ಹರಡಿರುವುದು. ಹೀಗೆಂದು ತಿಳಿಯುವುದೇ ಯಥಾರ್ಥ ಜ್ಞಾನವೂ ಆಗುವುದು. ಅದೇ ಅತಿವಾಹಿಕ ದೇಹವು. ಅದನ್ನೇ ಸೂಕ್ಷ್ಮ ದೇಹ ಎಂದು ಕರೆಯುತ್ತಾರೆ. ಇದನ್ನು ಹೇಗೆ ತಡೆಯುವುದು? ಯಾರು ತಡೆಯುವರು? ಏನು ತಡೆಯುವುದು ಹೇಳು? ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸಮರ ಸಮನಂತರ ಸಂಸ್ಕೃತ್ಯನುಭವ ವರ್ಣನೆ ಎಂಬ 40ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.